ಹಟ್ಟಿ ಚಿನ್ನದ ಗಣಿ ಕಂಪನಿ ಅಧಿಕಾರಿಗಳಿಗೆ, ರೈತರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿರುವ ಹಟ್ಟಿ ಚಿನ್ನದ ಗಣಿಗೆ ಹಟ್ಟಿ ಚಿನ್ನದ ಗಣಿ ರೈತರ ಪ್ರತಿಭಟನೆಗೆ ಪೊಲೀಸ್ ತಡೆ, ಉದ್ವಿಗ್ನ ವಾತಾವರಣ. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಪಟ್ಟಣದಲ್ಲಿ ಇಂದು ಭೂ ಹಕ್ಕು ವಂಚಿತ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ರೈತರು ಭಾರೀ ಪ್ರತಿಭಟನೆ ನಡೆಸಿದ್ರು. ಮಾಜಿ ಸಚಿವ ಅಮರೇಗೌಡ ಬಯ್ಯಾಪುರ ಅವರ ನೇತೃತ್ವದಲ್ಲಿ ಬೆಳಿಗ್ಗೆ ಶ್ರೀ ಹುಚ್ಚಬುಡೇಶ್ವರ ದೇವಸ್ಥಾನದಿಂದ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಮುಖ್ಯದ್ವಾರದವರೆಗೆ ಪ್ರತಿಭಟನಾ ಮೆರವಣಿಗೆ ಹಾಗೂ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಕಂಪನಿಯ ಮುಖ್ಯದ್ವಾರದವರೆಗೆ ತೆರಳಲು ಮುಂದಾಗಿದ್ದ ರೈತರನ್ನು ಪೊಲೀಸರು ಪೊಲೀಸ್ ಠಾಣೆ ಮುಂಭಾಗದಲ್ಲೇ ತಡೆದ ಪರಿಣಾಮ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಈ ವೇಳೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ರೈತರು ತಮ್ಮ ಭೂಮಿಯನ್ನು ಕಳೆದುಕೊಂಡಿದ್ದರೂ ತಮ್ಮ ಹೆಸರಿನ ಜಮೀನಿನ ಇಸಿಯಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಹೆಸರು ನಮೂದಾಗಿರುವುದರಿಂದ ಜಮೀನನ್ನು ಮಾರಾಟ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಕಾರಣದಿಂದ ಮಕ್ಕಳ ವಿದ್ಯಾಭ್ಯಾಸ, ಕೃಷಿ ಚಟುವಟಿಕೆಗಳು, ಟ್ರ್ಯಾಕ್ಟರ್ ಹಾಗೂ ಕೃಷಿ ಯಂತ್ರೋಪಕರಣಗಳ ಖರೀದಿಗೆ ಬ್ಯಾಂಕುಗಳಿಂದ ಯಾವುದೇ ಸಾಲವೂ ದೊರೆಯುತ್ತಿಲ್ಲ ಎಂದು ಆರೋಪಿಸಿದರು. ನಮ್ಮ ಬದುಕಿನ ಆಧಾರವಾಗಿರುವ ಜಮೀನು ಕಾನೂನು ಗೊಂದಲಕ್ಕೆ ಸಿಲುಕಿದೆ. ಭೂ ಹಕ್ಕುಗಳ ಸಮಸ್ಯೆ ಬಗೆಹರಿಯದ ಕಾರಣ ರೈತ ಕುಟುಂಬಗಳು ತೀವ್ರ ಸಂಕಷ್ಟ ಅನುಭವಿಸುತ್ತಿವೆ. ಸರ್ಕಾರ ಹಾಗೂ ಕಂಪನಿ ಕೂಡಲೇ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಇದೇ ವೇಳೆ ನ್ಯಾಯ ಕೇಳಲು ಶಾಂತಿಯುತವಾಗಿ ಮೆರವಣಿಗೆ ನಡೆಸುತ್ತಿದ್ದ ರೈತರನ್ನು ಕಂಪನಿ ಅಧಿಕಾರಿಗಳು ಪೊಲೀಸರ ಮೂಲಕ ರಸ್ತೆ ಮಧ್ಯದಲ್ಲೇ ತಡೆ ಹಿಡಿದಿರುವುದು ಏಕೆ? ರೈತರಿಗೆ ಒಂದು ನ್ಯಾಯ, ಇತರರಿಗೆ ಮತ್ತೊಂದು ನ್ಯಾಯವೇ ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದರು. ರೈತರ ಪ್ರಮುಖ ಬೇಡಿಕೆಗಳು ಈಡೇರುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದು ಭೂ ಹಕ್ಕು ವಂಚಿತ ಹೋರಾಟ ಸಮಿತಿ ಎಚ್ಚರಿಕೆ ನೀಡಿದೆ. ಹಟ್ಟಿ ಪಟ್ಟಣದಲ್ಲಿ ನಡೆದ ಈ ಬೆಳವಣಿಗೆ ಸ್ಥಳೀಯವಾಗಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದ್ದು, ಮುಂದಿನ ಬೆಳವಣಿಗೆಗಳತ್ತ ಎಲ್ಲರ ಗಮನ ಸೆಳೆದಿದೆ.
ಗಣಮಗಳು ಟಚ್ ಮಾಡಂಗಿಲ್ಲ ಪೊಲೀಸರ. ರಾಜ್ಯಾಧ್ಯಕ್ಷರು ಕಾಮ್ರೇಡ್ ಮೀನಾಕ್ಷಿ ಸುಂದರಮ್ಮ ಮಾತಾಡ್ತಾರೆ. ಇನ್ನು ಅರ್ಧ ಗಂಟೆ ಟೈಮ್ ಇದೆ, ಎಲ್ಲರೂ ಕೂಡ ಶಾಂತರಾಗಿ ರೈತರ ಹೋರಾಟದ ಮಧ್ಯೆ ಈ ಒಂದು ದೃಶ್ಯ ಏಕೆ ಕಾಣಿಸುತ್ತಿದೆ? ಈ ಪ್ರಶ್ನೆ ಈಗ ಹಲವರ ಮನಸ್ಸಿನಲ್ಲಿ ಮೂಡಿದೆ. ಈ ದೃಶ್ಯದ ಹಿಂದೆ ಇರುವ ನಿಜವಾದ ಸತ್ಯವೇನು? ಇದರ ಉದ್ದೇಶ ಏನು? ಇದು ಕೇವಲ ಯಾದೃಚ್ಛಿಕವೇ ಅಥವಾ ಇದರ ಹಿಂದೆ ಬೇರೆ ಯಾವುದಾದರೂ ಕಾರಣವಿದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರವನ್ನು ನಾವು ಸ್ವಲ್ಪ ಸಮಯದಲ್ಲೇ ನಿಮ್ಮ ಮುಂದೆ ತರಲಿದ್ದೇವೆ. ಸಂಪೂರ್ಣ ಸತ್ಯ ತಿಳಿಯಲು ನಮ್ಮೊಂದಿಗೆ ಇರಿ, ಕಾಯ್ದು ನೋಡಿ. ರೂಪಿಸುವಾಗ ಎರಡು ಪ್ರಮುಖವಾದಂಥ ಅಂಶಗಳಿದೆ. ನಿಮ್ಮ ಜೊತೆಗೆ ನಾನು ಅದನ್ನು ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಸುದೀರ್ಘ ಕಾಲ ಇಲ್ಲೊಂದು ಸಂಸ್ಕೃತಿ ಬಂದ್ಬಿಟ್ಟಿದೆ, ಮ್ಯಾನೇಜ್ಮೆಂಟಿಗೆ ಒಂದು ಧೈರ್ಯ ಇದೆ. ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರು ಒಟ್ಟಾಗಲ್ಲ ಅನ್ನುವಂಥದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಹಂತದಲ್ಲಿ ನಾವೇನು ಶಾಂತಿಯುತವಾಗಿ ಯಾವುದೇ ಉತ್ಪಾದನೆಗೆ ಧಕ್ಕೆ ತರಲಾರ್ದನೆ, ಕಾನೂನನ್ನು ಉಲ್ಲಂಘನೆ ಮಾಡ್ದೇ ಈ ಹೋರಾಟವನ್ನು ನಾವು ನಡೆಸ್ತಾ ಇದ್ದೀವಿ. ಆದರೆ ಆಡಳಿತ ವರ್ಗ ಈ ಹೋರಾಟವನ್ನು ಹತ್ತಿಕ್ಕಬೇಕು ಅಂತೇಳಿ, ಈ ಹೋರಾಟವನ್ನು ಮುರಿಬೇಕು ಅಂತೇಳಿ ಪೊಲೀಸು ಮತ್ತು ಇತರರನ್ನ ಬೆಳೆಸ್ಕೊಂಡು, ಕಾನೂನನ್ನು ಬಳಸ್ಕೊಂಡು ಅವರೇನು ಪ್ರಯತ್ನ ಮಾಡ್ತಾ ಇದ್ದಾರೆ, ಈ ಪ್ರಯತ್ನಕ್ಕೆ ನಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಮತ್ತು ಇಂಥ ವಿರೋಧಕ್ಕೆ, ಇಂಥ ಯಾವುದೇ ಒಂದು ಆಡಳಿತ ವರ್ಗಕ್ಕೆ ಕ್ರಮಕ್ಕೆ ನಾವು ಎದುರೋದಿಲ್ಲ ಅನ್ನೋಂಥ ಮಾತನ್ನ ಮೊದಲು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಕಾರ್ಮಿಕ ವರ್ಗ ಇವತ್ತು ಶತಮಾನಗಳಿಂದನೂ ಕೂಡ ಇಂಥ ಪೊಲೀಸ್ನರನ್ನ ನೋಡಿದೆ, ಇಂಥ ಕಾನೂನನ್ನು ನೋಡಿದೆ, ಇಂಥ ಹೋರಾಟಗಳು ನಡೆಸೋದ್ರ ಮೂಲಕನೇ ನಾವು ಯಾವ ಹಕ್ಕುಗಳನ್ನು ಇವತ್ತಿನವರೆಗೂ ಪಡ್ಕೊಂಡಿದ್ದೇವೆ, ಅದು ಇವತ್ತು ಈ ಪೊಲೀಸು ಮತ್ತು ಕಾನೂನನ್ನು ಎದುರಿಸಿನೇ ಕಾರ್ಮಿಕ ವರ್ಗ ಗೆದ್ದಿದೆ ಅನ್ನೋಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀವಿ. ನಿಗದಿತ ಸಮಯದಲ್ಲಿ ಹೊಸ ವೇತನ ಒಪ್ಪಂದ ಆಗಲೇಬೇಕು. ನಿಗದಿತ ಸಮಯದಲ್ಲಿ ಹೊಸ ವೇತನ ಒಪ್ಪಂದ ಆಗಲೇಬೇಕು. ಒಂದೇ ಸ್ಥಳ ಎರಡು ಹೋರಾಟಗಳು, ಕಾನೂನು ಎಲ್ಲರಿಗೂ ಸಮಾನವೇ? ಹಟ್ಟಿ ಚಿನ್ನದ ಗಣಿ ಪ್ರದೇಶದಲ್ಲಿ ಇತ್ತೀಚೆಗೆ ನಡೆದ ಎರಡು ವಿಭಿನ್ನ ಹೋರಾಟಗಳು ಸ್ಥಳೀಯರಲ್ಲಿ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ. ಒಂದು ಕಡೆ ಕಂಪನಿಯ ಕಾರ್ಮಿಕ ಹಾಗೂ ಸಿಬ್ಬಂದಿ ವರ್ಗದ ಚುನಾಯಿತ ಪ್ರತಿನಿಧಿಗಳು ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಮೆಡಿಕಲ್ ಅನ್ಫಿಟ್ ಜಾರಿಗಾಗಿ ಪ್ರತಿಭಟನೆ ನಡೆಸಿದರೆ, ಮತ್ತೊಂದು ಕಡೆ ಭೂಮಿ ಕಳೆದುಕೊಂಡ ರೈತರು ತಮ್ಮ ಹಕ್ಕಿಗಾಗಿ ನಡೆಸುತ್ತಿರುವ ಹೋರಾಟಕ್ಕೆ ಅವಕಾಶ ನೀಡದಿರುವ ಬಗ್ಗೆ ಅಸಮಾಧಾನ ವ್ಯಕ್ತವಾಗುತ್ತಿದೆ. ಕಾರ್ಮಿಕ ಚುನಾಯಿತ ಪ್ರತಿನಿಧಿಗಳು ಕಂಪನಿಯ ಮುಖ್ಯ ದ್ವಾರದ ಎದುರು ಧ್ವನಿವರ್ಧಕದ ಮೂಲಕ ಸುಮಾರು 2 ಗಂಟೆಗಳ ಕಾಲ ಪ್ರತಿಭಟನೆ ನಡೆಸಿ ತಮ್ಮ ಬೇಡಿಕೆ ಈಡೇರುವವರೆಗೆ ಹೋರಾಟ ಮುಂದುವರಿಸುವುದಾಗಿ ಘೋಷಿಸಿದರು. ಈ ವೇಳೆ ಮುಖ್ಯ ರಸ್ತೆಯಲ್ಲಿ ವಾಹನಗಳ ಸಂಚಾರಕ್ಕೂ ಕೆಲಕಾಲ ತೊಂದರೆ ಉಂಟಾಯಿತು ಎಂಬುದು ಸ್ಥಳೀಯರ ಹೇಳಿಕೆ. ಇದೇ ಸಂದರ್ಭದಲ್ಲಿ ಭೂಮಿ ಕಳೆದುಕೊಂಡ ರೈತರು ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಘೋಷಣೆಯೊಂದಿಗೆ ಕಂಪನಿಯ ಮುಖ್ಯ ದ್ವಾರದ ಮುಂದೆ ಶಾಂತಿಯುತ ಧರಣಿ ನಡೆಸಲು ಅವಕಾಶ ನೀಡಲಿಲ್ಲ ಎಂಬ ಆರೋಪ ಮಾಡುತ್ತಿದ್ದಾರೆ. ರೈತರ ಅಭಿಪ್ರಾಯದಲ್ಲಿ ತಮ್ಮ ನ್ಯಾಯಸಮ್ಮತ ಬೇಡಿಕೆಯನ್ನು ಮಂಡಿಸಲು ಅವಕಾಶ ಸಿಗದೆ ಪೊಲೀಸ್ ಮಧ್ಯಸ್ಥಿಕೆಯಿಂದ ಪ್ರತಿಭಟನೆಗೆ ನಿರ್ಬಂಧ ಹೇರಲಾಗಿದೆ ಎನ್ನಲಾಗಿದೆ. ಈ ಎರಡು ಘಟನೆಗಳನ್ನು ಹೋಲಿಕೆ ಮಾಡುತ್ತಿರುವ ಸಾರ್ವಜನಿಕರು ಕೆಲವು ಪ್ರಶ್ನೆಗಳನ್ನು ಎತ್ತುತ್ತಿದ್ದಾರೆ.
ಒಂದೇ ಸ್ಥಳದಲ್ಲಿ ಒಂದು ಹೋರಾಟಕ್ಕೆ ಅವಕಾಶ ನೀಡಿ ಮತ್ತೊಂದು ಹೋರಾಟಕ್ಕೆ ನಿರ್ಬಂಧ ಏಕೆ? ಕಾನೂನು ಮತ್ತು ಆಡಳಿತಾತ್ಮಕ ಕ್ರಮಗಳು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅನ್ವಯವಾಗುತ್ತಿವೆಯೇ? ಪ್ರತಿಭಟನೆ ನಡೆಸಲು ಅನುಮತಿ ನೀಡುವ ಮಾನದಂಡಗಳು ಯಾವುವು? ಸಾರ್ವಜನಿಕರಿಗೆ ಆಗುವ ತೊಂದರೆ ಎರಡೂ ಸಂದರ್ಭಗಳಲ್ಲಿ ಸಮಾನವಾಗಿದ್ದರೆ ಆಡಳಿತದ ಕ್ರಮಗಳು ವಿಭಿನ್ನವಾಗಿರುವುದೇಕೆ? ಸ್ಥಳೀಯರ ಪ್ರಕಾರ ಪ್ರತಿಭಟನೆಗಳ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳು, ನೌಕರರು, ಕೂಲಿ ಕಾರ್ಮಿಕರು ಹಾಗೂ ತುರ್ತು ಕೆಲಸಗಳಿಗೆ ತೆರಳುತ್ತಿದ್ದ ಸಾರ್ವಜನಿಕರು ಸಂಚಾರ ಸಮಸ್ಯೆಯನ್ನು ಎದುರಿಸಿದ್ದಾರೆ. ಆದಾಗ್ಯೂ ಯಾವ ಹೋರಾಟಕ್ಕೂ ಅವಕಾಶ ನೀಡುವಾಗ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಕಾನೂನು ಸುವ್ಯವಸ್ಥೆ ಎರಡನ್ನೂ ಸಮತೋಲನದಿಂದ ಪರಿಗಣಿಸುವುದು ಆಡಳಿತದ ಜವಾಬ್ದಾರಿಯಾಗಿದೆ. ಇನ್ನೊಂದೆಡೆ ಪೊಲೀಸ್ ಇಲಾಖೆ ಮತ್ತು ಕಂಪನಿ ಆಡಳಿತವು ಕಾನೂನು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಅಗತ್ಯ ಕ್ರಮಗಳನ್ನು ಕೈಗೊಂಡಿರಬಹುದು ಎಂಬ ಸಾಧ್ಯತೆಯನ್ನು ನಿರಾಕರಿಸಲಾಗುವುದಿಲ್ಲ. ಈ ಕುರಿತು ಸಂಬಂಧಿತ ಅಧಿಕಾರಿಗಳ ಅಧಿಕೃತ ಸ್ಪಷ್ಟೀಕರಣ ಇನ್ನೂ ಸಾರ್ವಜನಿಕವಾಗಿ ಲಭ್ಯವಾಗಿಲ್ಲ. ಭೂಹಕ್ಕು ವಂಚಿತ ರೈತರು ತಮ್ಮ ಬೇಡಿಕೆ ಈಡೇರುವವರೆಗೆ ಸರದಿ ಉಪವಾಸ ಸತ್ಯಾಗ್ರಹ ಮುಂದುವರಿಸುವುದಾಗಿ ತಿಳಿಸಿದ್ದು, ಮುಂದಿನ ದಿನಗಳಲ್ಲಿ ಹೋರಾಟ ಯಾವ ರೂಪ ಪಡೆಯಲಿದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ರೈತರ ಬೇಡಿಕೆಗಳಿಗೆ ಸರ್ಕಾರ, ಜಿಲ್ಲಾಡಳಿತ ಹಾಗೂ ಹಟ್ಟಿ ಚಿನ್ನದ ಗಣಿ ಆಡಳಿತ ಯಾವ ರೀತಿಯ ಪ್ರತಿಕ್ರಿಯೆ ನೀಡಲಿದೆ ಎಂಬುದರ ಮೇಲೆ ಈ ಹೋರಾಟದ ಮುಂದಿನ ಹಂತ ಅವಲಂಬಿತವಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ನಡೆಸುವುದು ಸಂವಿಧಾನಾತ್ಮಕ ಹಕ್ಕು. ಆದರೆ ಆ ಹಕ್ಕು ಕಾನೂನಿನ ಮಿತಿಯೊಳಗೆ ಮತ್ತು ಎಲ್ಲರಿಗೂ ಸಮಾನವಾಗಿ ಅನ್ವಯವಾಗಬೇಕು ಎಂಬುದು ನಾಗರಿಕರ ನಿರೀಕ್ಷೆ. ಹೀಗಾಗಿ ಈ ಪ್ರಕರಣದಲ್ಲಿ ಉದ್ಭವಿಸಿರುವ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಪಾರದರ್ಶಕವಾಗಿ ಉತ್ತರ ನೀಡುವುದು ಅಗತ್ಯವಾಗಿದೆ. ಹಟ್ಟಿ ಪಟ್ಟಣದಲ್ಲಿ ಭೂಹಕ್ಕು ವಂಚಿತ ರೈತರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮಾಜಿ ಶಾಸಕ ಅಮರೇಗೌಡ ಬಯ್ಯಪುರ ನೇತೃತ್ವದಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ನೂರಾರು ರೈತರು ಪಾಲ್ಗೊಂಡು ಭೂಮಿ ಕಳೆದುಕೊಂಡ ರೈತರಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಪ್ರತಿನಿಧಿಯ ವರದಿ. ಮುಂದುವರಿತಿದೆ. ಇವತ್ತು ತಾತ್ಕಾಲಿಕವಾಗಿ ಇನ್ನೊಂದು 2 ತಾಸು ನಾಳೆ ಸೈಡ್ ಆಗ್ತದೆ, ತಗಡಾಗ್ತದೆ. ಮಳೆ ಪಡೆ ಬಂದು ಸೈಡು 2 ಕಡೆ ಕಂಪನಿ ಅಧಿಕಾರ ಮಾಡ್ತೀವಿ ಅಂತಾರೆ. ಆದರೆ ಅವರು ಕೆಲಸ ಮಾಡಿದ್ದು ಯಾವುದೂ ಪ್ರೋಗ್ರೆಸ್ ಕಾಣವಲ್ಲ. ಈಗ ಕೆಲಸ ಮಾಡೋದಾದ್ರೆ ಒಂದು ತಿಂಗಳಲ್ಲಿ ಕೆಲಸ ಮಾಡ್ಬೋದು. ಸರ್ಕಾರಕ್ಕೆ ಹೋಗಿ ಭೇಟಿಯಾಗಿ ರೈತರ ಸಮಸ್ಯೆ ಮತ್ತು ತಾವು ಮಾಡಿದ ತಪ್ಪು ಮತ್ತು ರೈತರಿಗೆ ಇದನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಭೂಮಿ ತಗಂತೀವೋ ಇಲ್ಲೋ, ಈ ಎರಡರಲ್ಲಿ ಒಂದನ್ನು ಅವರು ಮಾಡಬೇಕು. ಮತ್ತು ಇವತ್ತು ಅವರು ಯಾವುದನ್ನು ಕೂಡ ಅಷ್ಟು ಕಾಳಜಿ ವಹಿಸಿ ಕೆಲಸ ಮಾಡ್ತೀನಿ ಅಂತ ನನಗೆ ಅನಿಸ್ತಾ ಇದೆ. ನಾನು ಎಲ್ಲ ಯೂನಿಯನ್ ಲೀಡರ್ಸ್ಗೂ ಕೂಡ ಇದನ್ನು ಗಮನಕ್ಕೆ ತಂದಿದ್ದೀನಿ. ಆದರೆ ಅವ್ರದ್ದು ನಮಗೆ ಬೆಂಬಲ ಬೇಕಾಗುತ್ತೆ. ಅದಕ್ಕೆ ಅವ್ರಿಗೂ ಕೂಡ ಇದು ಗೊತ್ತಿದೆ ಎಲ್ಲ ವಿಷಯ. ಇವತ್ತು ಅಮೀರಲ್ಲಿ ಆಗಿರ್ಬೋದು, ಸಿಪಿ ಆಗಿರ್ಬೋದು, ಮತ್ತು ವಾಲಿಬಾಬು ಅವರಾಗಿರ್ಬೋದು, ಎಲ್ಲರೂ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇವರು ಕೂಡ ಕೊಟ್ಟಲ್ಲ ಅವ್ರಿಗೆ, ಹೋರಾಟಗಾರರು. ಈಗ ನಮ್ಮ ಹೋರಾಟ ಇದು ಎಲ್ಲಿವರೆಗೆ ನಮ್ಮ ಸಮಸ್ಯೆ ಬಗೆಹರಿಗಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಹಟ್ಟಿ ಪಟ್ಟಣದ ಶ್ರೀ ಹುಚ್ಚಬುಡೇಶ್ವರ ದೇವಸ್ಥಾನದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಮುಖ್ಯ ರಸ್ತೆಯ ಮೂಲಕ ಕ್ಯಾಂಪ್ ಬಸ್ ನಿಲ್ದಾಣದವರೆಗೆ ಸಾಗಿತು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ರೈತರು ಗಣಿ ಕಂಪನಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಅಮರೇಗೌಡ ಬಯ್ಯಾಪುರ, ಭೂಮಿ ಕಳೆದುಕೊಂಡ ರೈತರಿಗೆ ನ್ಯಾಯ ಸಿಗುವವರೆಗೂ ಸರಣಿ ಉಪವಾಸ ಸತ್ಯಾಗ್ರಹವನ್ನು ಕೈಬಿಡುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ರೈತರ ಭೂಮಿಯ ಇಸಿಯಲ್ಲಿ ಗಣಿ ಗುತ್ತಿಗೆ ಎಂದು ನಮೂದಿಸಿರುವುದರಿಂದ ರೈತರಿಗೆ ಬ್ಯಾಂಕ್ಗಳಲ್ಲಿ ಸಾಲ ಸಿಗುತ್ತಿಲ್ಲ. ಸುಮಾರು 450 ಎಕರೆ ಭೂಮಿಯನ್ನು ರೈತರ ಗಮನಕ್ಕೆ ತರದೆ ಸ್ವಾಧೀನಪಡಿಸಿಕೊಂಡಿರುವುದು ಖಂಡನೀಯ. ಭೂಮಿ ಕಳೆದುಕೊಂಡ ಪ್ರತಿಯೊಬ್ಬ ರೈತ ಕುಟುಂಬಕ್ಕೂ ಉದ್ಯೋಗ ಹಾಗೂ ಸೂಕ್ತ ಪರಿಹಾರ ನೀಡಬೇಕು ಎಂದು ಅವರು ಗಣಿ ಕಂಪನಿ ಆಡಳಿತವನ್ನು ಆಗ್ರಹಿಸಿದರು. ಇದೇ ವೇಳೆ ರೈತರ ನಿಯೋಗವನ್ನು ಮುಖ್ಯಮಂತ್ರಿ ಹಾಗೂ ರಾಜ್ಯ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಹೋಗಿ ನ್ಯಾಯ ಒದಗಿಸಲು ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದರು.
ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಲ್ಲಣ್ಣ ಗೌಡೂರು ಮಾತನಾಡಿ 160ಕ್ಕೂ ಅಧಿಕ ರೈತರು ಭೂಮಿ ಕಳೆದುಕೊಂಡು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಗಣಿ ಕಂಪನಿ ಆಡಳಿತ ಈ ಹಿಂದೆ ನೀಡಿದ ಭರವಸೆಗಳನ್ನು ಈಡೇರಿಸಿಲ್ಲ. ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ರೈತರ ಬೆಂಬಲ ದೊರೆಯಲಿದ್ದು, ನಿರ್ಲಕ್ಷ್ಯ ಮುಂದುವರೆದರೆ ಅದರ ಹೊಣೆ ಗಣಿ ಕಂಪನಿ ಅಧಿಕಾರಿಗಳದ್ದೇ ಆಗಲಿದೆ ಎಂದು ಎಚ್ಚರಿಕೆ ನೀಡಿದರು. ರೈತ ಮುಖಂಡರಾದ ಶಿವಾನಂದ, ಶಿವಪುತ್ರ ಹಾಗೂ ಸುರೇಶಗೌಡ ಗುರಿಕಾರ್ ಕೂಡ ರೈತರ ಪರವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಪ್ರತಿಭಟನಾ ಮೆರವಣಿಗೆ ಗಣಿ ಕಂಪನಿ ಕಚೇರಿ ಕಡೆಗೆ ಸಾಗುತ್ತಿದ್ದ ವೇಳೆ ಕಚೇರಿ ಮುಂದೆ ಧರಣಿ ನಡೆಸಲು ಅವಕಾಶವಿಲ್ಲ ಎಂದು ಪೊಲೀಸರು ಹಟ್ಟಿ ಪೊಲೀಸ್ ಠಾಣೆ ಮುಂಭಾಗದಲ್ಲೇ ಪ್ರತಿಭಟನಾಕಾರರನ್ನು ತಡೆದರು. ಈ ವೇಳೆ ಕೆಲಕಾಲ ರೈತರು ಮತ್ತು ಪೊಲೀಸರ ನಡುವೆ ನೂಕುನುಗ್ಗಲು ಉಂಟಾದ ಘಟನೆ ನಡೆಯಿತು. ಸ್ಥಳಕ್ಕೆ ಸಹಾಯಕ ಆಯುಕ್ತ ಬಸವಣ್ಣೆಪ್ಪ ಕಲಶೆಟ್ಟಿ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಡಿವೈಎಸ್ಪಿ ದತ್ತಾತ್ರೇಯ, ಹಟ್ಟಿ ಠಾಣೆ ಪಿಐ ಶಿವಾನಂದ, ಪಿಎಸ್ಐ ಗಂಗಪ್ಪ ಬುರ್ಲಿ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತು ಕಲ್ಪಿಸಲಾಗಿತ್ತು. ಪ್ರತಿಭಟನೆಯಲ್ಲಿ ಭೂ ಹಕ್ಕು ವಂಚಿತ ಹೋರಾಟ ಸಮಿತಿಯ ಪದಾಧಿಕಾರಿಗಳಾದ ಅಮರಣ್ಣ ಅಳ್ಳಳ್ಳಿ, ವಾಲಿಬಾಬು, ಶಂಕರಗೌಡ ಬಳಗಾನೂರಿ, ಬಾಬು ನಾಯ್ಕೋಡಿ ಸೇರಿದಂತೆ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ನಿಂಗಪ್ಪ ಗೌಡನಾಭಾವಿ, ನಾರಾಯಣಪ್ಪ, ಹುಲುಗಪ್ಪ ತಾಳಿಕೋಟಿ, ನಿಂಗರಾಜ ಜೀಲಾನಿ ಹಾಗೂ ರೈತ ಮಹಿಳೆಯರಾದ ಯಲ್ಲಮ್ಮ, ಅಕ್ಕನಾಗಮ್ಮ, ಶರಣಮ್ಮ, ಭೀಮವ್ವ, ಲಕ್ಷ್ಮಿ, ಸರಸ್ವತಿ, ಸಿಂಧು, ಸಂಗೀತ, ಈರಮ್ಮ ಸೇರಿದಂತೆ ಭೂಮಿ ಕಳೆದುಕೊಂಡ ರೈತರು, ಸಿಐಟಿಯು ಪದಾಧಿಕಾರಿಗಳು, ಕಾರ್ಮಿಕ ಮುಖಂಡರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಭೂಮಿ ಕಳೆದುಕೊಂಡ ರೈತರಿಗೆ ನ್ಯಾಯ, ಉದ್ಯೋಗ ಹಾಗೂ ಪರಿಹಾರ ನೀಡಬೇಕೆಂಬ ಬೇಡಿಕೆಯನ್ನು ಮುಂದಿಟ್ಟು ನಡೆಯುತ್ತಿರುವ ಈ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಕಂಡುಬರುತ್ತಿದೆ. ಸರ್ಕಾರ ಹಾಗೂ ಗಣಿ ಕಂಪನಿ ಆಡಳಿತ ಯಾವ ರೀತಿಯ ನಿರ್ಧಾರ ಕೈಗೊಳ್ಳಲಿದೆ ಎಂಬುದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಭರವಸೆಗಳು ಈಡೇರದಿದ್ದರೆ ಸರಣಿ ಉಪವಾಸ ಸತ್ಯಾಗ್ರಹವನ್ನು ಮತ್ತಷ್ಟು ವಿಸ್ತರಿಸುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ಹಟ್ಟಿ ಪಟ್ಟಣದಿಂದ ಶ್ರೀನಿವಾಸ್ ಮಧುಶ್ರೀ ಜೊತೆಗೆ ಆರ್ಟಿವಿ ಕನ್ನಡ ನ್ಯೂಸ್ ವರದಿ. ಎಲ್ಲಿವರೆಗೆ ಹೋರಾಟ? ಎಲ್ಲವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ಎಲ್ಲವರೆಗೆ ಹೋರಾಟ. ನಮ್ಮ ಭೂಮಿ ನಮ್ಮ ಹಕ್ಕು. ನಮ್ಮ ಭೂಮಿ ನಮ್ಮ ಹಕ್ಕು. ರೈತರ ಒಪ್ಪಿಲ್ಲದ ಭೂಸಾಧನೆ ಮಾಡುವಂತ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ರೈತರ ಮೋಸ ಮಾಡುವಂತ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ರೈತರ ಮೇಲೆ ಒಟ್ಟಿ ಬಡಿಯುವಂತ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಏನೇ ಬರಲಿ ಒಗ್ಗಟ್ಟಿರಲಿ. ಏನೇ ಬರಲಿ ಒಗ್ಗಟ್ಟಿರಲಿ. ಎಲ್ಲಿವರೆಗೆ ಹೋರಾಟ? ಎಲ್ಲವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ಎಲ್ಲವರೆಗೆ ಹೋರಾಟ. ಏನೇ ಬರಲಿ ಒಗ್ಗಟ್ಟಿರಲಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ರೈತರ ಒಪ್ಪಿಗಿಲ್ಲದೆ ಭೂಸಾಧನೆ ಮಾಡುವಂತ ಅಧಿಕಾರಿಗಳಿಗೆ, ರೈತರ ಒಪ್ಪಿಗಿಲ್ಲದೆ ಭೂಸಾಧನೆ ಮಾಡುವಂತ ಅಧಿಕಾರಿಗಳಿಗೆ, ರೈತರ ರೈತರ ಮೇಲೆ ಒಟ್ಟಿ ಮೇಲೆ ಬೆಳೆಯುವಂತ ಅಧಿಕಾರಿಗಳಿಗೆ ನಮ್ಮ ಭೂಮಿ ನಮ್ಮ ಹಕ್ಕು. ನಮ್ಮ ಭೂಮಿ ಅದ ಹೂವಿನಾರ ಹಾಕತ್ ಮುಂದೆ ಹೋಗ್ಯಾರ ಮುಂದೆ ಕುಂದ್ರಕ್ ಆಗ್ತದಲ್ಲ. ಹಟ್ಟಿ ಪಟ್ಟಣದಲ್ಲಿ ಭೂಹಕ್ಕು ವಂಚಿತ ರೈತರ ಹೋರಾಟ ಇದೀಗ ಮತ್ತೊಂದು ಹಂತಕ್ಕೆ ತಲುಪಿದೆ. ಹಲವು ವರ್ಷಗಳಿಂದ ತಮ್ಮ ಸಮಸ್ಯೆಗಳ ಕುರಿತು ಹಟ್ಟಿ ಚಿನ್ನದ ಗಣಿ ಕಂಪನಿ ಅಧಿಕಾರಿಗಳ ಗಮನ ಸೆಳೆದರೂ ಕೇವಲ ಭರವಸೆಗಳನ್ನಷ್ಟೇ ನೀಡಲಾಗಿದೆ ಎಂದು ಆರೋಪಿಸಿರುವ ರೈತರು ಇದೀಗ ಹೋರಾಟದ ಕಹಳೆ ಮೊಳಗಿಸಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಘೋಷಣೆಯೊಂದಿಗೆ ಭೂಹಕ್ಕು ವಂಚಿತ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ರೈತರು ನ್ಯಾಯಕ್ಕಾಗಿ ಬೀದಿಗಿಳಿದಿದ್ದಾರೆ. ರೈತರ ಜಮೀನಿನ ಇಸಿಯಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಹೆಸರನ್ನು ತಕ್ಷಣವೇ ತೆರವುಗೊಳಿಸಬೇಕು, ಇಲ್ಲವಾದಲ್ಲಿ ಭೂಮಿ ಕಳೆದುಕೊಂಡ ಪ್ರತಿಯೊಂದು ರೈತ ಕುಟುಂಬದ ಒಬ್ಬ ಸದಸ್ಯರಿಗೆ ಹಟ್ಟಿ ಚಿನ್ನದ ಗಣಿ ಕಂಪನಿಯಲ್ಲಿ ಉದ್ಯೋಗ ನೀಡಬೇಕು ಎಂಬುದು ಪ್ರತಿಭಟನಾಕಾರರ ಪ್ರಮುಖ ಆಗ್ರಹವಾಗಿದೆ. ಮಾಜಿ ಸಚಿವ ಅಮರೇಗೌಡ ಬಯ್ಯಾಪುರ ಅವರ ನೇತೃತ್ವದಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಮುಖ್ಯ ದ್ವಾರದ ಮುಂದೆ ಪ್ರತಿಭಟನೆ ಹಾಗೂ ಸರದಿ ಉಪವಾಸ ಸತ್ಯಾಗ್ರಹ ನಡೆಸಲು ಹೋರಾಟ ಸಮಿತಿಯು ಯೋಜಿಸಿತ್ತು.
ಆದರೆ ಪೊಲೀಸ್ ಇಲಾಖೆಯ ತಡೆಯ ಹಿನ್ನೆಲೆಯಲ್ಲಿ ಪ್ರತಿಭಟನೆಯ ಸ್ಥಳವನ್ನು ಬದಲಾಯಿಸಲಾಗಿದ್ದು, ಹಟ್ಟಿ ಕ್ಯಾಂಪ್ ಬಸ್ ನಿಲ್ದಾಣದ ಸಮೀಪದ ಪೊಲೀಸ್ ಠಾಣೆ ಪಕ್ಕದಲ್ಲಿ ಇಂದಿನಿಂದ ಸರದಿ ಉಪವಾಸ ಸತ್ಯಾಗ್ರಹ ಆರಂಭಿಸಲಾಗಿದೆ. ರೈತರಿಗೆ ನ್ಯಾಯ ದೊರೆಯುವವರೆಗೆ ಹೋರಾಟವನ್ನು ಯಾವುದೇ ಕಾರಣಕ್ಕೂ ಹಿಂಪಡೆಯುವುದಿಲ್ಲ ಎಂದು ಹೋರಾಟ ಸಮಿತಿಯ ಮುಖಂಡರು ಸ್ಪಷ್ಟಪಡಿಸಿದ್ದಾರೆ. ಸರ್ಕಾರ ಮತ್ತು ಹಟ್ಟಿ ಚಿನ್ನದ ಗಣಿ ಕಂಪನಿ ಆಡಳಿತ ತಕ್ಷಣ ಮಧ್ಯಪ್ರವೇಶಿಸಿ ರೈತರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಲಾಗಿದೆ. ಎಲ್ಲಿವರೆಗೂ ಹೋರಾಟ? ಭೂ ಹಕ್ಕು ವಂಚಿತ ರೈತ ಹೋರಾಟ ಸಮಿತಿಗೆ, ಭೂ ಹಕ್ಕು ವಂಚಿತ ರೈತ ಹೋರಾಟ ಸಮಿತಿಗೆ 420 ಹಟ್ಟಿ ಚಿನ್ನದ ಗಣಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. 420 ಹಟ್ಟಿ ಚಿನ್ನದ ಗಣಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.